ಬಂದ್ರಿ, ಮುಂದೆ ನಿಂತೆಲ್ಲ ಮಾಡಿದ್ದಕ್ಕೆ ಮದುವೆ ಕೆಲಸಗಳೆಲ್ಲ ಸುಸೂತ್ರವಾಗಾಯ್ತು. ನಿಮಗೆ ಎಷ್ಟು ಕೃತಜ್ಞತೆಗಳ ಹೇಳಿದ್ರು ಸಾಲದು. ಅತ್ತೆಯವರೇ, ಅದ್ರಲ್ಲಿ ಕೃತಜ್ಞತೆ ಅನ್ನೋದು ಏನು ಬಂತು? ಅದು ನಮ್ಮ ಕರ್ತವ್ಯ. ಏನೇ ಆಗಲಿ ಈ ಸಮಯದಲ್ಲಿ ಅಪ್ಪ ಇರಬೇಕಾಗಿತ್ತು ಅನ್ನೋಕ್ವರೆಗೂ ಇದ್ದೇ ಇದೆ. ಬೇಸರ ಪಡ್ಕೋಬೇಡ ಗುರುರಾಜ. ಮಾವನವ್ರ ಆತ್ಮ ಇದನ್ನೆಲ್ಲ ನೋಡ್ತಾ ಇರುತ್ತೆ. ಅವರ ಆಶೀರ್ವಾದ ನಮಗೆಲ್ಲ ಇದ್ದೇ ಇರುತ್ತೆ. ನೀವುಗಳು ಅವ್ರು ಹಾಕ್ಕೊಟ್ಟ ದಾರಿಯಲ್ಲಿ ಹೋದರೆ ಅಷ್ಟೇ ಸಾಕು. ಭಾವ, ಅಪ್ಪ ಮತ್ತೆ ನೀವು ಹೇಳ್ಕೊಟ್ಟ ವಿದ್ಯೆ, ನೀವು ತೋರಿಸಿದ ಮಾರ್ಗದಲ್ಲೇ ನಡ್ಕೊಂಡು ಹೋಗ್ತೀವಿ. ಓ, ಬೀಳ್ಕೊಡುಗೆ ಸಮಾರಂಭ ನಡೀತಾ ಇದೆ. ಇದನ್ನ ಹೆಂಗಾದ್ರೂ ಹಾಳು ಮಾಡ್ಬೇಕಲ್ಲ. ಸರಸ್ವತಿ, ಅವ್ರು ಹೊರಡೋದಕ್ಕೆ ತಡವಾಗತ್ತೆ. ವೆಂಕಟಾಂಬಾಗೆ ಕುಂಕುಮ ಕೊಡಮ್ಮ. ಹಾ, ಸಿಕ್ತು. ಇದೇನಿದು ದೊಡ್ಡ ಮನುಷ್ಯರ ಮನೆಯಲ್ಲಿ ಇಂಥ ಅನಾಚಾರ? ವೆಂಕಟನಾಥ, ಮದುವೆ ಮಾಡಿಸಿದ ಜವಾಬ್ದಾರಿ ನಮ್ದು ಮುಗಿತಪ್ಪ. ಸರಸ್ವತಿನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅವನಿಗೆ ಈ ಮಾತನ್ನ ಒತ್ತಿ ಒತ್ತಿ ಹೇಳು. ಓದು ಅಧ್ಯಯನ ಅಂತ ಹೆಂಡ್ತಿನ ಮರ್ತು ಬಿಟ್ಟಾನು. ಸರಸ್ವತಿ, ನನ್ನ ತಮ್ಮ ನಿನ್ನನ್ನು ಸರಿಗೆ ನೋಡ್ಕೊಳ್ಳಿಲ್ಲ ಅಂದ್ರೆ ಪತ್ರ ಬರಿ, ನಾನು ಬಂದು ವಿಚಾರಿಸ್ಕೋತೀನಿ. ಸುಮ್ಮನೆ ಇರೇ. ಅವನು ಯಾರು? ನಮ್ಮ ತಿಮ್ಮಣ್ಣನ ಮಗ. ತಿಮ್ಮಣ್ಣನ ತರ ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಇವ್ರಂತೂ ಯಾವಾಗ್ಲೂ ವೆಂಕಟನಾಥನ್ ಪರಾನ ವಹಿಸ್ಕೋತಾರೆ. ನಾನು ಅಷ್ಟೇ, ವೆಂಕಟನಾಥನ್ ಪರ. ಓ, ಎಲ್ರೂ ಇನ್ ಪರಾನೇ. ಸರಸ್ವತಿ, ನೀನ್ ಯೋಚನೆ ಮಾಡ್ಬೇಡಮ್ಮ, ನಾನ್ ನಿನ್ ಪರ ಇರ್ತೀನಿ. ನೀವೆಲ್ಲ ಇಷ್ಟೊಂದು ಮಾತಾಡಿದ್ರಿ, ನಮ್ ವೆಂಕಟನಾಥ ಏನು ಮಾತಾಡ್ತಾ ಇಲ್ಲ. ಮದುವೆ ಆಗಿ 2 ದಿನಕ್ಕೆ ಜನಬಂಬಲ ನನ್ನ ಹೆಂಡತಿ ಸರಸ್ವತಿ ಕಡೆ ಇರೋದ್ರಿಂದ ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ನಾನ್ ಸುಮ್ನೆ ಹೇಳ್ದೆ ವೆಂಕಟನಾಥ, ನೀನ್ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳೋನು, ಎಲ್ಲರಿಗೂ ಒಳ್ಳೇದ್ ಬಯಸೋನು. ಅಂಥದ್ರಲ್ಲಿ ನೀನ್ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ದೆ ಇರ್ತೀಯಾ? ನನ್ನ ತಮ್ಮನ ಕೈ ಹಿಡ್ದ ನೀನು ಅದೃಷ್ಟವಂತೆ. ನನ್ನ ತಾಯಿ ಅಂತ ಅತ್ತೆ, ಕಮಲ ಅಂತ ಅಕ್ಕ, ನಮ್ಮ ಗುರುರಾಜ ಅಂತ ಭಾವ, ದೇವತೆಗಳೇ ಹಾಗೆ ನಿಂತು ಈ ಮನೆಗೆ ಆಶೀರ್ವಾದ ಮಾಡ್ತಿರೋ ಹಿರಿಯರು, ಇವರೆಲ್ಲರನ್ನೂ ಪಡೆದ ನೀನು ಖಂಡಿತ ಅದೃಷ್ಟವಂತೆ. ಆಹಾ, ನನ್ನ ಮಗಳು ತವ್ರ ಮನೆನ ಹೊಗಳೋದಕ್ಕೆ ಶುರು ಮಾಡಿದ್ರೆ ಸಮಯನೇ ಸಾಕಾಗಲ್ಲ. ನಿಜ ನಿಜ. ಅತ್ತೆಯವರೇ, ತಾವಿನ ಅಪ್ಪಣೆ ಕೊಟ್ರೆ ನಾವು ಹೊರಡ್ತೀವಿ. ಅಮ್ಮ, ಹೋಗಿ ಬರ್ತೀನಿ. ಒಂದು ಗುಣ ಇನ್ನೂ ಪರಿಚಯ ಆಗಿಲ್ಲ. ಯಾವುದೋ ಅದು? ಕ್ಷಮಯಾ ಧರಿತ್ರಿ. ಕ್ಷಮ್ಸಕ್ಕೆ ನೀವೇನು ತಪ್ಪು ಮಾಡೇ ಇಲ್ವಲ್ಲ? ತಪ್ಪು ಮಾಡ್ಲೂಬಾರದು ಅಂತ ಅಂದ್ಕೊಂಡಿದ್ದೀನಿ. ಆಹಾ, ನೀವು ತಪ್ಪು ಮಾಡ್ಲೇಬೇಕು. ಯಾಕೆ? ಇಲ್ಲ ಅಂದ್ರೆ
ನಾನು ಧರಿತ್ರಿ ಆಗೋದು ಯಾವಾಗ? ಓ ಅಂದ್ರೆ ನಿನ್ನ ಗುಣ ಪರೀಕ್ಷೆಗೆ ನಾನ್ ತಪ್ಪು ಮಾಡ್ಲೇಬೇಕೇ? ಹೌದು ಮತ್ತೆ. ಹಾ, ಹಾಗಾದ್ರೆ ನೋಡ್ತಾ ಇರು, ನಿನ್ ಕ್ಷಮಿಸ್ಲೇಬಾರ್ದು ಅಂತ ತಪ್ಪು ಮಾಡ್ಬಿಡ್ತೀನಿ. ನನ್ನ ಸ್ವಾಮಿ ನನ್ ಕ್ಷಮಿಸಕ್ಕಾಗದೇ ಇರುವಂತ ತಪ್ಪು ಯಾವತ್ತೂ ಮಾಡಲ್ಲ ಅಂತ ನನಗೆ ನಂಬಿಕೆ ಇದೆ. ಕಾಲಚಕ್ರದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಹಾಗೇನಾದ್ರೂ ಆದ್ರೆ ಅದನ್ನ ನೋಡೋದಕ್ಕೆ ನಿಮ್ ಸರಸ್ವತಿ ಜೀವಂತವಾಗಿರೋದಿಲ್ಲ. ಸರಸ್ವತಿ, ಹುಡುಗಾಟಕ್ಕೂ ಈ ತರ ಮಾತಾಡಬೇಡ. ನಿನ್ನನ್ನು ನೋಯಿಸಿ ಬದುಕೋ ಶಕ್ತಿ ನನ್ನಲ್ಲಿಲ್ಲ. ನನಗೂ ಅಷ್ಟೆ. ನಿಮ್ಮ ಸಾನ್ನಿಧ್ಯನೇ ನನ್ನ ಸರ್ವಸ್ವ.